ಮೈಸೂರು ಲಿಟ್ ಫೆಸ್ಟ್ ಈ ಸಲ 10ನೇ ವರ್ಷದ ಸಂಭ್ರಮದಲ್ಲಿದೆ. ಅದಕ್ಕಾಗಿ ಈ ಸಂಭ್ರಮದ ಎಲ್ಲ ಆಯೋಜಕರಿಗೆ ಮತ್ತು ಇದರ ಸಕ್ಸಸ್ಗಾಗಿ ಕೆಲಸ ಮಾಡೋ ಎಲ್ರಿಗೂ ನಮ್ಮ ಧನ್ಯವಾದಗಳು. ಇವತ್ತಿನ ವಿಷಯ ಹಳೆಯ ಹಂಬಲಗಳನ್ನು ದಾಟಿದ ಹೊಸ ಪ್ರತಿಮೆಗಳು. ಇವತ್ತು ನನ್ನ ಜೊತೆಲಿದ್ದಾರೆ ವಿಕ್ರಮ್ ಹತ್ವಾರ್ ಅವರು ಕತೆಗಾರ ಮತ್ತು ಕವಿ, ಮತ್ತು ಸಿನಿಮಾಗೆ ಸಾಹಿತ್ಯ ಬರೀತಾರೆ. ಲಿಂಗರಾಜ್ ಚೊಟ್ಟಪ್ಪದವರು ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಕವಿನೂ ಹೌದು ಮತ್ತು ಕತೆಗಾರರು ಹೌದು. ಆಮೇಲೆ ದೀಪಾ ಜೋಶಿ ಇದ್ದಾರೆ, ಅವರು ಕತೆಗಾರರು ಮತ್ತು ಮೊನ್ನೆ ತಾನೇ ತತ್ರಾಣಿ ಅಂತ ಒಂದು ಒಳ್ಳೆ ಕಾದಂಬರಿ ಬರೆದಿದ್ದಾರೆ. ಇಲ್ಲಿ ಒಂದು ಸ್ವಾರಸ್ಯ ಅಂತಂದರೆ ಇವರು ಧಾರವಾಡದವರು, ಅವರು ಹಾವೇರಿಯವರು, ಅವರು ಕುಂದಾಪುರದವರು, ನಾನು ಕರ್ನಾಟಕದ ಇನ್ನೊಂದು ಮೂಲೆಯಲ್ಲಿರೋ ಕೋಲಾರ ಜಿಲ್ಲೆಯವಳು. ಸೊ ಒಂಥರ ಇಡೀ ಕರ್ನಾಟಕನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈಗ ಹಳೆಯ ಹಂಬಲಗಳನ್ನು ದಾಟಿದ ಹೊಸ ಪ್ರತಿಮೆಗಳು ನಮಗೆ ಕೊಟ್ಟಿರುವಂಥ ವಿಷಯ. ಹಳೆ ಹಂಬಲಗಳನ್ನ ನಾವು ಯಾಕೆ ದಾಟಬೇಕು ಅಂದರೆ, ಪ್ರತಿಯೊಂದು ಕಾಲಘಟ್ಟದ ಸಾಹಿತ್ಯ ಕೂಡ ಆಯಾ ಕಾಲಘಟ್ಟದ ಒಂದು ಸವಾಲುಗಳನ್ನ ಎದುರಿಸಿರುತ್ತೆ ಮತ್ತು ಅದಕ್ಕೆ ತನ್ನದೇ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇರುತ್ತೆ. ಈಗ ಒಂದು ರಫಾಗಿ ಹೇಳೋದಾದ್ರೆ ನವೋದಯ ಬಂತು, ಆಮೇಲೆ ನವ್ಯ ಬಂತು, ಪ್ರಗತಿಶೀಲ ಬಂತು, ಬಂಡಾಯ, ದಲಿತ, ಈ ಥರ. ಹಾಗಾಗುವಾಗ ನಾವು ಹಳೆ ಕಾಲದ ಹಂಬಲಗಳನ್ನ ಕಳಚ್ಕೋಬೇಕಾದ್ರೆ ಹೇಗೆ ಕಳಚ್ಕೋಬೇಕು, ಯಾಕೆ ಕಳಚ್ಕೋಬೇಕು, ಮತ್ತು ಈ ದಾಟುವ ಪ್ರಕ್ರಿಯೆ ಅಂತ ಇದೆಯಲ್ಲ, ದಾಟೋದು ಅಂತಂದರೆ ಕತ್ತರಿಸ್ಕೊಳ್ಳೋದ ಅಥವಾ ಬೇರನ್ನು ಉಳಿಸ್ಕೊಂಡು ಮುಂದೆ ಹೋಗೋದ. ಮತ್ತು ಹೊಸ ಕಾಲದ ಪ್ರತಿಮೆಗಳು ಅಂತ ನಾವೇನು ಹೇಳ್ತೀವಲ್ಲ, ಈ ಪ್ರತಿಮೆಗಳು ಯಾವುವು, ಅದನ್ನು ನಾವು ಪ್ರತಿಯೊಬ್ಬ ಸಾಹಿತಿನೂ ಹೇಗೆ ನೋಡ್ತಾರೆ, ಇದು ಇವತ್ತಿನ ಗೋಷ್ಠಿಯ ವಿಷಯ. ನಾನು ಮೂವರಿಗೂ ಬೇರೆ ಬೇರೆ ಪ್ರಶ್ನೆ ಕೇಳ್ತೀನಿ. ನಮ್ಮ ಮಾತುಕತೆ ಸಂವಾದ ಮುಗಿದ ತಕ್ಷಣ ಪ್ರೇಕ್ಷಕರಿಗೆ ಪ್ರಶ್ನೆಗೆ ಅವಕಾಶ ಇರುತ್ತೆ. ಮೊದಲನೇದಾಗಿ ವಿಕ್ರಮ್ ಹತ್ವಾರ್ ಅವ್ರಿಗೆ ಪ್ರಶ್ನೆ. ಇದು ಅವ್ರಿಗೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಅವರು ಈಗ ಇಲ್ಲಿರೋ 3 ಜನನೂ ಕೂಡ 3 ಬೇರೆ ಬೇರೆಯ ಪಾತಳಿ ಇಟ್ಕೊಂಡು ಬರೀತಾರೆ. ಲಿಂಗರಾಜ್ ಚೊಟ್ಟಪ್ಪನವರವರು ಒಂದು ಗ್ರಾಮ್ಯ ಭಾಷೆಯ ಸಂವೇದನೆನ ತೊಗೊಂಡು ಬಂದು ನಗರಕ್ಕೆ ಮುಖಾಮುಖಿಯಾಗಿ ನಿಲ್ಲಿಸ್ತಾರೆ. ವಿಕ್ರಮ್ ಹತ್ವಾರ್ ಅವರು ಈ ನಗರದ ಏಕಾಕಿತನ, ಒಂಟಿತನ, ಕಾರ್ಪೊರೇಟ್ ಜಗತ್ತಿನ ಬದುಕು, ಅದ್ರ ಬಗ್ಗೆ ಮಾತಾಡ್ತಾರೆ. ದೀಪಾ ಜೋಶಿಯವರು ನಾನೀಗ ಹೇಳಿದ್ನಲ್ಲ, ಹಳೆ ಹಂಬಲಗಳನ್ನು ದಾಟಿದಾಗ ಕೂಡ ಆ ಬೇರು ಕತ್ತರಿಸ್ಕೊಳ್ದೆ ಹೊಸ ಚಿಗುರಿನ ಕಡೆ ಅವ್ರು ಮಾತಾಡ್ತಾರೆ. ಹಾಗಾಗಿ ಇದು ಒಂಥರ ಅವರ ಕೃತಿಗಳಿಗೆಲ್ಲ ಕರೆಕ್ಟಾಗಿ ಹೊಂದುತ್ತೆ ಈ ವಿಷಯ ಅಂತ ನನಗನ್ಸುತ್ತೆ. ಇವಾಗ ಮೊದಲನೇದಾಗಿ ವಿಕ್ರಮ್ ಹತ್ವಾರ್ ಅವ್ರನ್ನ ಕೇಳ್ತೀನಿ. ಹಳೆ ಹಂಬಲಗಳು ಅಂತ ನಾವು ಹೇಳುವಾಗ ವಿಕ್ರಮ್, ಕನ್ನಡ ಸಾಹಿತ್ಯದಲ್ಲಿ ತುಂಬ ದಿನಗಳಿಂದ ಮತ್ತೆ ಪುನರಾವರ್ತಿತ ಆಗ್ತಾ ಇರುವಂಥ ಹಂಬಲಗಳು ಅಥವಾ ಈಗಿನ ಕಾಲಘಟ್ಟಕ್ಕೆ ಕ್ಲೀಶೆ ಅನಿಸೋ ಹಂಬಲಗಳು ಯಾವುದು ಅಂತ ಅನಿಸುತ್ತೆ ನಿಮಗೆ? ಸಿಕ್ಕಾಕ್ಸ್ಬೇಕು ಅಂತಾನೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಪ್ರಶ್ನೆ ಸಿಕ್ಕಾಕ್ಸೋಕ್ಕೆ ಕೇಳ್ತಾ ಇರೋ ಥರ ಬಂದಿದ್ದೀನಿ. ಸೊ ಇಲ್ಲ, ಈ ಹಳೆಯ ಹಂಬಲಗಳನ್ನು ದಾಟೋದು ಅಂದರೆ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ದಾಟಕ್ಕಾಗತ್ತಾ ಅಂತ. ಈಗ ಆಧುನೀಕರಣದ ಯುಗದಲ್ಲಿ ಹೆಂಗೆ ಅದು ಮುಖಾಮುಖಿ ಆಗ್ಬೋದು? ಅಲ್ಲ, ಕೆಲವೊಂದು ಸಂಗತಿಗಳು ಹಾಗೇ ಇರ್ತಾವಲ್ಲ. ಈಗ ನಾವು ಹಂಬಲಗಳು ಅಂತ ಹೇಳೋದನ್ನು ಹೇಗೆ ಅರ್ಥೈಸ್ಬೋದು ಅನ್ನೋದನ್ನು ಒಂದು ನೋಡೋಣ. ಮನುಷ್ಯನ ಒಳಗಿನ ಅಭೀಪ್ಸೆಗಳ, ಆಶೋತ್ತರಗಳ, ತಲ್ಲಣಗಳ, ಅವನ ಸಂಘರ್ಷಗಳು, ಅದು ಯಾವುದು ಅಂತ. ಸೊ ಇದು ಎಲ್ಲ ಕಾಲಕ್ಕೂ ಒಂದು ರೀತಿ ಬದಲಾಗ್ತಾನೂ ಇರುತ್ತೆ, ಕೆಲವೊಂದು ಹಾಗೇ ಇರುತ್ತೆ, ಬದಲಾಗೋದು ಇಲ್ಲ. ಕೆಲವೊಂದು ಬದಲಾಗುವಂಥದ್ದು ಇರುತ್ತೆ, ಬದಲಾಗದೇ ಇರುವಂಥದ್ದು ಇರುತ್ತೆ. ಸೊ ಇದೆಲ್ಲವೂ ಕೂಡ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನು ಈ ಕ್ಲೀಶೆ ಅಂತ ನೀವೊಂದು ಪದ ಉಪಯೋಗಿಸಿದ್ರಿ. ಹಳೆಯದು ಇವಾಗ ಬರೆದಾಗ ಅದು ಹೇಗೆ ಕ್ಲೀಶೆ ಆಗುತ್ತೆ ಅಂತ ಹೇಳಿ, ನಾವು ಅದಕ್ಕೆ ಈ ಪ್ರತಿಮೆ ಅನ್ನೋದು ಏನು ಅಂತ. ಯಾಕಂದರೆ ನಾವು ಈಗ ಹೊಸ ಪ್ರತಿಮೆಗಳ ಬಗ್ಗೆ ಮಾತಾಡೋದಾದರೆ, ಈ ಪ್ರತಿಮೆ ಅನ್ನೋದು ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಒಂದು ಕಲಾಕೃತಿಯಲ್ಲಿ, ಒಂದು ಕಾವ್ಯದಲ್ಲಿ ಅನ್ನೋದನ್ನು ಸ್ವಲ್ಪ ಗಮನಿಸ್ಬೋದು ಅಂತ ಅನಿಸುತ್ತೆ. ಒಂದು ಅಮೂರ್ತತೆಗೆ, ಒಂದು ಅಮೂರ್ತ ಭಾವಕ್ಕೆ ನಾನು ಅದನ್ನು ಕಲಾಕೃತಿಯಲ್ಲಿ ಕಟ್ಕೊಡುವಾಗ ಅದಕ್ಕೊಂದು ಪ್ರತಿಮಾ ವಿಧಾನವನ್ನು ನಾನಲ್ಲಿ ಇಟ್ಕೊಂಡು ಅದನ್ನು ನಾನು ರಸಿಕರಿಗೆ ಅದನ್ನು ಒಂದು ರೀತಿಯಲ್ಲಿ ಸಂವಹನ ಮಾಡಲಿಕ್ಕೆ ಮಾಡ್ತಾಯಿರ್ತೀನಿ.
ಇವತ್ತು ಬೆಳಿಗ್ಗೆ ಮಾತಾಡ್ತಾ ಯಾರೋ ಹೇಳಿದರು, ಆ ಶಬ್ದಗಳು ಬೇರೆ ಏನೋ ಸೂಚಿಸ್ತಾ ಇರುತ್ತೆ ಅಂತ ಹೇಳಿ ಹಂಪನ ಸರ್ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದರು. ಈ ಪ್ರತಿಮೆಗಳೊಂದು ಏನು ಅಂದರೆ, ನನ್ನ ಮನಸ್ಸಲ್ಲಿ ಏನೋ ಇದೆ ನಿಮಗೆ ಹೇಳಬೇಕು ಅಂತ ಹೇಳಿ, ಏನೋ ಒಂದು ವಿಚಾರ ಇದೆ, ಯಾವುದೋ ಒಂದು ಆಲೋಚನೆ ಇದೆ, ಅದನ್ನು ನಾನು ನಿಮಗೆ ಹೇಳೋದಕ್ಕೆ ಯಾವುದೋ ಪ್ರತಿಮೆಗಳನ್ನು ಹುಡುಕೊಂಡು ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ನಿಮಗೆ ಕೊಡುವಂಥದ್ದಲ್ಲ. ಅದು ನಾನು ಒಬ್ಬ ಕವಿಯಾಗಿ ಅಥವಾ ಒಬ್ಬ ಕೃತಿಕಾರನಾಗಿ ಆ ಪ್ರತಿಮೆಗಳನ್ನೇ ನೋಡ್ತಾ ಇರ್ತೀನಿ. ಆ ಪ್ರತಿಮೆಗಳು ನನಗೆ ತಾಕ್ತಾ ಇರುತ್ತೆ, ಅದು ನನ್ನ ಒಳಗಡೆ ಏನೋ ಒಂದನ್ನು ಎವೋಕ್ ಮಾಡ್ತಾ ಇರುತ್ತೆ. ಆ ಪ್ರತಿಮೆಗಳು ಹೊಸದಾಗಿರ್ಬೇಕು ಅಂತೇನಿಲ್ಲ, ಹಳೆ ಪ್ರತಿಮೆಗಳಿದ್ರೂ ಕೂಡ ಅದು ನನ್ನೊಳಗೆ ಯಾವುದೋ ಒಂದು ಹೊಸ ಅರ್ಥವನ್ನು ಹೊಳೆಯಿಸೋದಕ್ಕೆ ಸಾಧ್ಯ ಆದರೆ ಆಗ ಕೂಡ ಅದು ಫ್ರೆಶ್ ಆಗಿರುತ್ತೆ. ಸೊ ಹೀಗಾಗಿ ಆ ಪ್ರತಿಮೆ ಅನ್ನೋದನ್ನೇ ಸ್ವಲ್ಪ ನಾವು ಗಮನ ಕೊಟ್ಟು ನೋಡಬೇಕು. ಮತ್ತು ಹಳೆಯ ಪ್ರತಿಮೆ ಹೊಸ ಪ್ರತಿಮೆ ಅನ್ನೋದು ಇರೋದಿಲ್ಲ. ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ಹೊಸ ಪ್ರತಿಮೆಗಳು ಇದ್ದಾಗ್ಯೂ ಕೂಡ ಅದು ಕೇವಲ ವಿವರ ಆಗೋಗ್ಬಿಟ್ಟಿರುತ್ತೆ. ಅದು ನಮಗೆ ಅದಕ್ಕೆ ಆಚೆಗೆ ಅದು ಏನೂ ನಮ್ಮೊಳಗೆ ಯಾವುದೇ ಒಂದು ಸಂವಹವನ್ನು ಅಂದರೆ ಒಂದು ಸಂವೇದನೆಯನ್ನು ಅದು ಉಂಟು ಮಾಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಅದು ಕೇವಲ ವಿವರ ಅನ್ನೋದಲ್ಲ, ಅದಕ್ಕೆ ಮೀರಿದ ಯಾವುದೋ ಒಂದು ಸಂಗತಿಯನ್ನು ಆ ಪ್ರತಿಮೆ ಅನ್ನೋದು ಅದು ಇಡೀ ಕಾವ್ಯದ ಒಂದು ಕೃತಿಯ ಶರೀರವನ್ನು ಹೊರೋಷ್ಟು ಸಾಮರ್ಥ್ಯ ಅದಕ್ಕಿರಬೇಕು. ಸೊ ಆವಾಗ ಮಾತ್ರ ಅದು ಹೊಸ ಕಾಲದ ಒಂದು ಪ್ರತಿಮೆ ಅಂತ ಹೇಳಿ ನಾವು ಪರಿಗಣಿಸ್ಬೋದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಈಗ ತಾನೇ ವಿಕ್ರಮ್ ಅವರು ಒಂದು ಮಾತು ಹೇಳಿದ್ರು, ಹಳೆ ಹಂಬಲಗಳನ್ನ ಮೀರೋವಂಥದ್ದು ಯಾವುದು, ಕೆಲವು ಮಾತ್ರ ಸಾರ್ವಕಾಲಿಕವಾಗಿರುತ್ತೆ ಅಂತ. ಬೆಳಗ್ಗೆ ನಾವಿಬ್ಬರು ಬರುವಾಗ ಅದೇ ಒಂದು ಶಾಯರಿ ನನಗೆ ಜ್ಞಾಪಕ ಬಂತು. ಹಕ್ಕಿನ ಪಂಜರದಿಂದ ಬಿಡಿಸಿದ್ದೀನಿ, ಈಗ ಹಕ್ಕಿ ಒಳಗಡೆಯಿಂದ ಪಂಜರನ ಬಿಡಿಸ್ಬೇಕಾಗಿದೆ ಅಂತ. ಅಂದರೆ ಇಂಥ ಪ್ರತಿಮೆಗಳು ಎಲ್ಲ ಕಾಲಕ್ಕೂ ಸಲ್ಲೋ ಅಂಥದ್ದು, ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಸನ್ನಿವೇಶಕ್ಕೆ ತಕ್ಕಂಗೆ ಅದರ ಅರ್ಥ ಬದಲಾಗ್ತಾ ಹೋಗುತ್ತೆ. ಈಗ ಲಿಂಗರಾಜು ಅವರಿಗೆ ನನ್ನ ಪ್ರಶ್ನೆ, ಸಾಧಾರಣವಾಗಿ ಒಂದು ಆರೋಪ ಇದೆ, ಆರೋಪ ಅನ್ಬೋದೋ ಅಥವಾ ಅದನ್ನ ಪುನರಾವರ್ತನೆಯ ಮಾತು ಅನ್ಬೋದೋ ಗೊತ್ತಿಲ್ಲ. ಹಳ್ಳಿಯ ಬದುಕನ್ನು ವಿಪರೀತ ವೈಭವೀಕರಿಸಲಾಗುತ್ತೆ ಅಥವಾ ಹಳ್ಳಿಯ ಸಂವೇದನೆಗಳೇ ನೆಲಮೂಲದ ಸಂವೇದನೆಗಳು ಅಂತ, ಗಟ್ಟಿ ಸಂವೇದನೆಗಳು ಅಂತ ಒಂದು ಮಾತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಆರೋಪ ಅಷ್ಟೇ ಅಲ್ಲ, ಆಕ್ಷೇಪವೂ ಕೂಡ. ಅದು ಹೌದು, ಆ ನೆಲಮೂಲದ ಸಂವೇದನೆಗಳೇ ತುಂಬ ಗಟ್ಟಿಯಾಗಿರ್ತವೆ ಅಂತೇಳಿ. ಬೇರು ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಎತ್ತರಕ್ಕೆ ಮರ ಬೆಳೆಯುತ್ತೆ. ಇದು ಸಾಮಾಜಿಕ ಹೌದು, ಸಾಂಸ್ಕೃತಿಕ ಹೌದು, ವಿಜ್ಞಾನವೂ ಕೂಡ. ಪ್ರಕೃತಿ ಅದು, ಆ ಪ್ರಕೃತಿಯ ಸತ್ಯವನ್ನು ನಾವು ಅಲ್ಗಳಿಕ್ಕಾಗೋದಿಲ್ಲ. ಅದು ಆರೋಪ ಆಕ್ಷೇಪ ಅಂದ ಕಾರಣಕ್ಕೆ ಪ್ರಕೃತಿಯನ್ನು ಅಲ್ಗಳಿಕ್ಕಾಗೋದಿಲ್ಲ. ಇದು ಬರವಣಿಗೆಗೆ ಸಂಬಂಧಿಸಿದ ಮಾತು ಅಲ್ಲ, ಪ್ರಕೃತಿಗೆ ಸಂಬಂಧಪಟ್ಟಂಥ ಮಾತು. ನೋಡಿ, ಪ್ರಕೃತಿ ನಮ್ಮ ಬರಹಗಳಲ್ಲಿ ಮತ್ತು ನಮ್ಮ ಆಕ್ಷೇಪಗಳಲ್ಲಿ, ಆರೋಪಗಳಲ್ಲಿ ಹೇಗೆ ಸಮ್ಮಿಳಿತ ಆಗಿ ನಮ್ಮನ್ನು ಒಂದು ಕಟ್ಕಟೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡಲಿಕ್ಕೆ ಕೊಡುತ್ತೆ ಅಂಥೇಳಿ. ಆದರೆ ಈಗ ಬರೆಯುತ್ತಿರೋರೆಲ್ಲ ಒಂದು ಮಟ್ಟಿಗೆ ಹಳ್ಳಿಯ ಕಷ್ಟ ಸುಖಗಳು ಅಥವಾ ಅಲ್ಲಿಯ ರಾಜಕೀಯ, ಅಲ್ಲಿಯ ಧರ್ಮ, ಜಾತಿ ಏನಿದೆ ಅದೆಲ್ಲ ಸ್ವಲ್ಪ ಕಳ್ಚ್ಕೊಂಡು ಈಗ ಹೊಸ ರೀತಿಯಾಗಿ ಬರಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ಪಟ್ಟಣದಲ್ಲಿದ್ದು ಹಳ್ಳಿ ಬಗ್ಗೆ ಕುರಿತು ಬರೆಯುವುದು ಒಂದು ವರ್ಗ, ಹಳ್ಳಿಯಲ್ಲಿ ಇದ್ಕೊಂಡು ಹಳ್ಳಿ ಕುರಿತೇ ಬರೆಯುವಂಥದ್ದು, ಮತ್ತು ಹಳ್ಳಿಯಲ್ಲಿ ಇದ್ಕೊಂಡು ಬೇರೆ ರೀತಿ ಆಲೋಚನೆ ಮಾಡೋದು ಬರೆಯುವಂಥದ್ದು. ಈಗ ನಾನು ಆ ಹಳ್ಳಿಯ ವಸ್ತು ವಿಷಯಗಳನ್ನ ಇಟ್ಕೊಂಡು ನಗರಕ್ಕೆ ಮುಖಾಮುಖಿಯಾಗಿ ಎರಡನ್ನೂ ಪ್ರತ್ಯೇಕವಾಗಿ ನೋಡಿದೆ. ಒಂದು ಶಹರದಿಂದ ಹಳ್ಳಿಗೆ ಟ್ರಾವೆಲ್ ಮಾಡುತ್ತೆ, ಇನ್ನೊಂದು ಸಂಗತಿ ಹಳ್ಳಿಯಿಂದ ಪಟ್ಟಣಕ್ಕೆ ಟ್ರಾವೆಲ್ ಮಾಡುತ್ತೆ. ಇವೆರಡೂ ಪ್ಯಾರಲಲ್ ಆಗಿ ಆಗಬೇಕಾದಂಥ ಸಂಗತಿಗಳು. ಎರಡರಿಂದಲೂ ವಿಮುಖನಾಗಬಾರ್ದು. ಆ ಬರಹಗಾರ ಹಳ್ಳಿಯವನಾಗಿರ್ಬೋದು ಅಥವಾ ಪಟ್ಟಣದವಾಗಿರ್ಬೋದು. ಯಾಕೆಂದರೆ ಇನ್ನೊಂದು ಸಂಗತಿ ಇದೆ, ಏನು ಅಂದರೆ ಈ ಕತೆಗಳನ್ನು ಹೆಚ್ಚೆಚ್ಚು ಬರೆಯುವಂಥ ಈ ಸಂದರ್ಭಗಳಲ್ಲಿ, ಈ ಸಮಯ ಏನಿದೆಯಲ್ಲ, ಇಲ್ಲಿ ಒಂದು ಒತ್ತಾಸೆ ಮೂಡಿದೆ ಬರಹಗಾರನಿಗೆ. ಏನು ಅಂದರೆ, ನಾವು ಇದರ ಇಂಥದ್ದೇ ಸಬ್ಜೆಕ್ಟ್ ಬಗ್ಗೆ ಬರೆದ್ರೆ ಗುರುತಿಸ್ಕೊಳ್ಬೇಕು. ಆ ಗುರುತಿಸಿಕೊಳ್ಳುವ ಹಂಬಲವನ್ನು ನಾನು ಅಲ್ಗಳೆಯೋದಿಲ್ಲ, ಬೇಕು. ಅದು ತನ್ನದಲ್ಲದ ಪರಿಸರದ ಕಥೆಗಳನ್ನು ಬರಲಿಕ್ಕೆ ಶುರು ಮಾಡಿದ್ದಾರೆ. ಇದು ಆಗಬಾರ್ದು. ಯಾಕೆ ಅಂದರೆ, ಯಾವುದೇ ಭಾಷೆಯ ಮಟ್ಟಿಗೆ ತುಂಬ ಶಕ್ತವಾದ ಒಂದು ಬರಹ ಬರಬೇಕಂದ್ರೆ ಅದು ನೆಲಮೂಲದಿಂದಲೇ ಬರಬೇಕು, ತನ್ನ ಪರಿಸರದ್ದೇ ಬರಬೇಕು. ಅದು ಒಂದು ಮಟ್ಟಿಗೆ ನಿಜ, ಆದರೆ ಅದೇ ಅಲ್ಲವೂ ಅಂತೂ ಅಲ್ಲ. ಅದನ್ನು ಕಳ್ಚಿಕೊಂಡು ಬರೆಯುವಂಥದ್ದು ಸಹ ಒಂದು ಬಿಡುಗಡೆ, ಲೇಖಕನ ಸ್ವಯಂ ತನ್ನ ಬಿಡುಗಡೆ ಅದು. ಹೀಗೆ ಬಿಡುಗಡೆಗಾಗಿ ಕೆಲವು ಬರಹಗಾರರು LGBTQ ಬಗ್ಗೆ ಅವರು ಅದಾಗಿಲ್ಲದಿದ್ದರೂ ಸಹ ಅದ್ರ ಬಗ್ಗೆ ಬರಿತಿದ್ದಾರೆ. ಬರಿಬಾರ್ದು ಅಂತಲ್ಲ, ಬರಿಬೇಕು ಕೂಡ. ಅಂದರೆ ಆ ವರ್ಗದಲ್ಲಿ ಹೆಚ್ಚು ಬರಹಗಳು ಬರದೇ ಇದ್ದಾಗ ಬೇರೆಯವರು ಪ್ರಯತ್ನ ಪಡೋದ್ರಲ್ಲಿ
ತಪ್ಪೇನಿಲ್ಲ. ಒಂದು ಕಾಲಕ್ಕೆ ಆಗಿದೆ ಅದು. ಬೇರೆ ಆ ವರ್ಗದ ಅಲ್ಲದವರು ಇನ್ನೊಂದು ವರ್ಗದ ಕುರಿತಾಗಿ ಬರೆದಿದ್ದಾರೆ. ಜಗತ್ತಿಗೆ ಕಾಣದ ಜಗತ್ತನ್ನು ಕಾಣಿಸುವ ಬಗೆಯಾಗಿ ಬೇರೆಯವರು ಬರೆಯೋದ್ರಲ್ಲಿ ತಪ್ಪೇನಿಲ್ಲ. ಥ್ಯಾಂಕ್ ಯು. ಇದಕ್ಕೆ ಒಂದು ಮುಂದುವರೆದು ನನ್ನ ಒಂದು ಅಭಿಪ್ರಾಯ ಹೇಳೋದು ಅಂತಂದರೆ, ಈಗ ಹಳ್ಳಿಗಳನ್ನು ದಾಟಿ ಸುಮಾರು ಜನ ಬಂದು ಪಟ್ಟಣಗಳಲ್ಲಿ ಇದ್ದಾರೆ. ಆ ಜನ್ರೇಷನ್ ಅವರು ಈಗ ಬರೀತಿದ್ದಾರೆ. ಸೊ ಅವರು ಬರಿಬೇಕಾದ್ರೆ ಅವರು ನಗರ ಸಂವೇದನೆ ಬಗ್ಗೆನೇ ಬರೀತಾರೆ. ಈಗ ಲಿಂಗರಾಜ್ ಅವ್ರು ಹೇಳ್ದಂಗೆ ಅದು ತಪ್ಪಲ್ಲ. ನಮ್ಮ ಅನುಭವಕ್ಕೆ ದಕ್ಕಿದ ವಿಷಯಗಳನ್ನು ಪ್ರಾಮಾಣಿಕವಾಗಿ ಬರೆಯೋದು ಮುಖ್ಯ ಆಗುತ್ತೆ. ಈಗ ದೀಪಾ ಅವರಿಗೆ ಒಂದು ಪ್ರಶ್ನೆ. ನಿಮ್ಮ ತತ್ರಾಣಿನ ಗಮನದಲ್ಲಿ ಇಟ್ಕೊಂಡು ನಿಮಗೆ ವಿಶೇಷವಾಗಿ ಈ ಪ್ರಶ್ನೆ ಕೇಳ್ತಿದ್ದೀನಿ. ಹಳೆಯ ಸಾಹಿತ್ಯದ ಬೇರುಗಳನ್ನು ಮರೀದೆ, ಅದಕ್ಕೆ ಧಕ್ಕೆ ತರದೆ ಹೊಸ ಒಂದು ಕಟ್ಟಡ ನೀವು ಕಟ್ಟಿದ್ರಲ್ಲ, ಅದು ನಿಮ್ಗೆ ಹೆಂಗೆ ಪ್ರೋಸೆಸ್ ಹೆಂಗಿತ್ತು? ಆ ಪ್ರಕ್ರಿಯೆ ನೀವು ಏನಂತ ಕರಿತೀರಿ? ಆದಷ್ಟು ಸಹಜತೆಯಿಂದ ನಾನು ಆ ಪಾತ್ರ ಚಿತ್ರಣವನ್ನು ಮಾಡೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ಮೌಲ್ಯಗಳು ಅನ್ನುವುದು ನಿನ್ನೆದ ಮೌಲ್ಯಗಳು ಬೇರೆ ಇತ್ತು. ಸೊ ಇವತ್ತಿನದನ್ನು ನಾವು ಮೌಲ್ಯಗಳೇ ಅಲ್ಲ ಅಂತ ಅನ್ಲಿಕ್ಕೆ ಬರಲ್ಲ. ಯಾಕಂದರೆ ನಾಳೆಗೆ ಹೋದಾಗ ನಾಳೆ ಅವರು ಇವತ್ತಿನದನ್ನು ಮೌಲ್ಯ ಅಂತ ಸ್ವೀಕಾರ ಮಾಡ್ಬೋದು. ಹಾಗಂತೇಳಿ ಹಿಂದಿನ ಮೌಲ್ಯಗಳು ನಿನ್ನೆದೇನಿತ್ತು ಅವು ಎಲ್ಲವೂ ಸರಿ, ಎಲ್ಲವನ್ನ ಆ್ಯಸ್ ಇಟ್ ಈಸ್ ಇದ್ದಂಗೆ ನಾನು ಎತ್ಕೋತೀನಿ ಅನ್ನೋದಕ್ಕೂ ಸಾಧ್ಯ ಇಲ್ಲ. ಕಾಲನೇ ಬದಲಾಗಿರುತ್ತೆ. ಕಾಲ ಹೆಂಗಿದೆಯೋ ಆ ರೀತಿಯಾಗಿ ಹರಿಯುವ ನೀರು, ಬದುಕು ಅನ್ನೋದು ಎಲ್ಲೂ ನಿಲ್ಲಬಾರ್ದು, ನಿಂತ ನೀರಾಗಬಾರ್ದು. ಸೊ ಕಾಲಕ್ಕೆ ಅನುಗುಣವಾಗಿ ಆ ಪಾತ್ರನೂ ಹೊಸದನ್ನು ಅಡಾಪ್ಟ್ ಮಾಡ್ಕೋಬೇಕು. ಅಂದರೆ ಸ್ವೀಕಾರ ಆಗೋದು. ಇವಾಗ ಮನೇಲೇ ನೀವು ನೋಡ್ತೀರಾ, ವಾಟ್ಸಪ್ಪು ಇನ್ಸ್ಟಾಗ್ರಾಮು ಇಟ್ಕೊಂಡಿರುವಂತಹ ಅಜ್ಜ ಅಜ್ಜಿಯರನ್ನು ಭಾಳ ಟ್ರೆಂಡಿ ಅಜ್ಜ ಅಜ್ಜಿಯರು ಅನ್ನೋಂತಹ ಜನ್ಜಿ ಮಕ್ಕಳು ಇವಾಗ. ಸೊ ಆ ಅಜ್ಜ ಅಜ್ಜಿ ಇನ್ನೂ ಅದೇ ಅಡುಗುಲಜ್ಜಿ ಕಥೆಗಳನ್ನು ಹೇಳ್ಕೊಂಡಿದ್ರೆ ಅವರು ಅಪ್ಡೇಟ್ ಆಗಲ್ಲ. ಹಾಗೆ ಮೌಲ್ಯಗಳು ಸಹ ಮೌಲ್ಯಗಳು ತಮ್ಮ ಬೇರಿನ ಜೊತೆಗೆ ಗಟ್ಟಿಯಾಗಿ ನಿಂದಿರಬೇಕು. ಆದರೆ ಸಾರ್ವತ್ರಿಕ ಸತ್ಯಗಳು ಇವೆ. ಯಾವಾಗಲೂ ಸತ್ಯಂ ಬ್ರೂಯಾತ್, ನಿಜವನ್ನು ಹೇಳಲೇಬೇಕು ಅನ್ನೋದು ಅನಾದಿ ಕಾಲದಿಂದ ಸನಾತನ ಸತ್ಯ ಅದು. ಸೊ ಸತ್ಯವನ್ನು ಹೇಳಬೇಕು ಅನ್ನುವಂತಹ ಸತ್ಯಕ್ಕೆ ನಾವು ಹೊಸ ಮುಖವಾಡ ಹಾಕೋ ಅವಶ್ಯಕತೆ ಇಲ್ಲ. ಸೊ ಆದರೆ ಅದನ್ನು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅನ್ನುವಂತಹ ಚೌಕಟ್ಟಲ್ಲಿ ಈಗಿನ ಕಾಲಕ್ಕೆ ತರಬೇಕು. ಅಂದರೆ ಸತ್ಯವನ್ನು ಹೇಳಬೇಕು, ಆದರೆ ಇನ್ನೊಬ್ಬರಿಗೆ ಅದರಿಂದ ಅಪಾಯ ಆಗುವಂಥ ಸಂದರ್ಭ ಇದ್ದಾಗ ಆ ಸತ್ಯ ಹೇಳಬಾರ್ದು. ಅಲ್ಲಿ ಸುಳ್ಳು ಹೇಳಬೇಕು ಅಂತಲ್ಲ, ಸುಮ್ಮನೆ ಇರಬೇಕು ಅನ್ನುವಂಥದ್ದು ಅರ್ಥ. ಸೊ ಈ ನಿಟ್ಟಿನಲ್ಲಿ ನಾನು ಆ ಭುಜಂಗಾಚಾರ್ಯರ ಪಾತ್ರ ಚಿತ್ರಣ ಮಾಡಬೇಕಾದ್ರೆ ಆ ಮೌಲ್ಯಗಳನ್ನು ಗಟ್ಟಿಯಾಗಿ ಇಟ್ಕೊಂಡು ಈಗಿನ ಕಾಲಕ್ಕೆ, ಈಗಿನ ಸಂದರ್ಭಕ್ಕೆ, ಈಗಿನ ಓದುಗರಿಗೆ ಅಡಾಪ್ಟ್ ಮಾಡಿಕೊಳ್ಳೋಕ್ಕೆ ಆಗುವಂತಹ ರೀತಿಯಲ್ಲಿ ಆ ಮೌಲ್ಯಗಳ ಒಂದು ಚಿತ್ರಣದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದೆ. ಅದು ಬಿಟ್ಟರೆ ನಾನು ಆದಷ್ಟು ಈಗಿನ ಯುವ ಜನತೆಗೆ ಅಥವಾ ಈಗಿನ ಓದುಗರಿಗೆ ಒಂದು ನಿಜವಾದ ಸತ್ಯ, ಒಂದೇನೋ ರೀಚ್ ಆಗಲಿ, ಒಂದು ಮೆಸೇಜ್ ಕೊಡಬೇಕಲ್ವಾ, ಒಬ್ಬ ಬರಹಗಾರನಾಗಿ ಒಂದು ಒಳ್ಳೆಯ ಮೆಸೇಜ್ ಹೋಗಲಿ ಅನ್ನೋ ಉದ್ದೇಶದಿಂದನೇ ಆ ಪಾತ್ರ ಚಿತ್ರಣ ಮಾಡಿತ್ತು. ಥ್ಯಾಂಕ್ ಯು ದೀಪಾ. ಈಗ ನಮ್ಮ ವಿಷಯದ ಮುಂದಿನ ಅಂಶ ಏನು ಅಂದರೆ ದಾಟುವಿಕೆ. ನಾವು ಯಾವಾಗ ಹಳೆ ಹಂಬಲಗಳನ್ನ ದಾಟ್ತೀವಿ ಅಂತ, ವಿಕ್ರಮ್ ನಿಮಗೆ ಇದು ದಾಟೋದು ಅಂದರೆ ಒಂದು ಸವಾಲು, ಒಂದು ಹೆಜ್ಜೆ ಮುಂದಿಡೋದು ಅಂತ. ಇವತ್ತಿನ ಲೇಖಕರು ಈ ಚೌಕಟ್ಟನ್ನು ದಾಟಕ್ಕೆ ಪೂರಕವಾದ ಅಂಶಗಳೇನು? ನಗರೀಕರಣನ, ತಂತ್ರಜ್ಞಾನನ, ಅಥವಾ ಬದಲಾಗ್ತಾ ಇರುವಂಥ ಲಿಂಗ ಸಮಾನತೆ ಪರಿಕಲ್ಪನೆಗಳ, ಅಥವಾ ಇವೆಲ್ಲನೂ ಸೇರಿರೋದ್ರಿಂದ ಬದಲಾವಣೆ ಆಗ್ತಾ ಇದೆಯಾ? ದಾಟ್ತಾ ಇದ್ದೀವ ನಾವು ಹಳೆ ಇದನ್ನ? ಅಲ್ಲ, ದಾಟೋದು ಒಬ್ಬ ಲೇಖಕನಾಗಿ ನಾನೇನು ದಾಟಬೇಕು ಅನ್ನೋದು, ಇನ್ನೊಂದು ಒಂದು ಸಮಾಜವಾಗಿ ಅದು ಹೇಗೆ ಒಂದು ರೀತಿಯ ಪಲ್ಲಟಗಳನ್ನು ಹಾದು ಮುನ್ನಡೀತಾ ಇದೆ ಅನ್ನೋದು. ತಂತ್ರಜ್ಞಾನ ಇದೆ, ಆಮೇಲೆ ನಗರೀಕರಣ ಇದೆ, ಇದೆಲ್ಲವೂ ಇದೆ. ಮತ್ತು ನೀವು ಇದನ್ನು ನೋಡಿದರೆ ಇದು ಇವತ್ತಿನ ಸಮಸ್ಯೆ ಅಲ್ಲ, ಇದು 50 ವರ್ಷದ ಹಿಂದೆ ಕೂಡ ಇತ್ತು. ಇವತ್ತು ಅದರ ಒಂದು ವೇಗ ಬಹಳ ಜಾಸ್ತಿಯಾಗಿದೆ ಅಂತ ಹೇಳ್ಬೋದು. ಅಂದರೆ ಎವ್ರಿ 3 months ಒಂದು ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ ಅಂತ ನಮ್ಮಲ್ಲೊಂದು ಇದಿದೆ. ಸೊ ಒಂದು 3 ತಿಂಗಳು 6 ತಿಂಗಳಲ್ಲಿ ಕೆಲವೊಂದು ಔಟ್ಡೇಟೆಡ್ ಆಗೋಗ್ಬಿಡುತ್ತೆ ಅಂತ. ಸೊ ಆ ಥರದ ಒಂದು ವೇಗದ ಯುಗದಲ್ಲಿ ನಾವಿದ್ದೀವಿ. ಸೊ ಈ ಥರ ಇರಬೇಕಾದ್ರೆ ನಾನು ಯಾವುದನ್ನು ಬರಿಬೇಕು, ನನ್ನ ಪ್ರತಿಮೆಗಳು ಹೇಗೆ ಹುಟ್ಟುತ್ತೆ ನನ್ನ ಕಥೆಗಳಲ್ಲಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ನೀವು ನಗರದ ಬಗ್ಗೆ ಹೇಳಿದ್ರಿ, ಹಳೆಯ ಕಾಲದ ಕೆಲವೊಂದು ಹಂಬಲಗಳ ಬಗ್ಗೆ ಹೇಳಿದ್ರಿ. ನನ್ನೊಂದು ಕತೆ ಇದೆ, ನಾನದು ಊರಿನ ಬಗ್ಗೆ ಬರ್ತಿರೋದು. ನಿಮಿತ್ತ ಅಂತ ಹೇಳಿ ಒಂದು ಕತೆ ಇದೆ. ಅದು ಊರಲ್ಲಿ ನಡೆಯುವಂಥದ್ದು, ಕುಂದಾಪುರದ ಒಂದು ಹಳ್ಳಿಯಲ್ಲಿ ನಡೆಯುವಂಥದ್ದು. ಆದರೆ ಕೆಲವೊಂದು ಪಾತ್ರಗಳು ಅಲ್ಲಿ ನಗರದಲ್ಲಿ ಇರುವಂತಹ ಪಾತ್ರಗಳು ಹಳ್ಳಿಗೆ ಹೋದಾಗ
ಯಾವ ಥರದ್ದಾಗುತ್ತೆ ಅಂತ. ಅದರಲ್ಲಿ ಈ ಸಾಲಿಗ್ರಾಮದ್ದೊಂದು ಬರುತ್ತೆ. ಆ ಸಾಲಿಗ್ರಾಮ ಅನ್ನೋದು ಇಡೀ ಕಥೆನಲ್ಲಿ ಬರ್ತಾ ಇರುತ್ತೆ, ಅದರದ್ದು ಪ್ರಸ್ತಾಪ ಅದರದ್ದು ಹೋಗ್ತಾ ಇರುತ್ತೆ, ಎಲ್ಲೂ ಕಾಣಿಸೋದಿಲ್ಲ. ಆದರೆ ಕೊನೆ ಕ್ಷಣದಲ್ಲಿ ಕಾಯಮ್ಮ ಅಂತ ಹೇಳಿ ಅದರ ಮುಖ್ಯ ಪಾತ್ರಧಾರಿ, ಅವಳ ಕೈ ಮುಷ್ಟಿಯಲ್ಲಿ ಏನೋ ಹಿಡ್ಕೊಂಡಿರ್ತಾಳೆ. ಅದೇನು ಅಂತ ತೆಗೆದು ನೋಡಿದಾಗ ಅದರೊಳಗಡೆ ಒಂದು ಕಪ್ಪು ಶಿಲೆಯ ಸಾಲಿಗ್ರಾಮ ಹೊಳಿತಾ ಇತ್ತು ಅಂತ ಹೇಳ್ಬಿಟ್ಟು ಆ ಕಥೆ ಅಲ್ಲಿಗೆ ಅಂತ್ಯ ಆಗುತ್ತೆ. ಸೊ ನೀವು ನೋಡಿದರೆ ಆ ಸಾಲಿಗ್ರಾಮ ಅನ್ನೋದು ಭಾಳ ಹಳೆಯ ಪ್ರತಿಮೆ. ಅದು ಇಟ್ಸ್ ಅ ವೆರಿ ಓಲ್ಡ್ ಇಮೇಜರಿ. ಆದರೆ ಆ ಕಥೆಗೆ, ಆ ಪಾತ್ರಗಳಿಗೆ, ಇವತ್ತಿನ ಸನ್ನಿವೇಶಕ್ಕೆ ಅದು ಯಾವ ಅರ್ಥನ ಹೊಳಿಸ್ತಾ ಇದೆ ಅಂದರೆ ಅದು ಬೇರೆನೇ ಆಗಿರುತ್ತೆ. ಅದು ಆ ಸಾಂಪ್ರದಾಯಿಕ ಅರ್ಥದ ಚೌಕಟ್ಟನ್ನು ಮೀರಿ ಅದು ಇವತ್ತೇನೋ ಒಂದನ್ನು ಅದು ಹೊಳಿಸ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ನನಗೆ ಮೆಟ್ರೋ ಅನ್ನೋದು, ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಟ್ರೈನ್ ಹೋಗ್ತಾ ಇದೆಯಲ್ಲ, ಅದೊಂದು ದೊಡ್ಡ ಪ್ರತಿಮೆಯಾಗಿ ಕಾಣಿಸುತ್ತೆ ನನಗೆ. ಹಿಂದೆ ಈಗ ಮುಂಬೈ ಲೋಕಲ್ ಟ್ರೈನ್ಸ್ ಅನ್ನೋದು ಬಹಳ ದೊಡ್ಡ ಪ್ರತಿಮೆಯಾಗಿ ಬಂದಿತ್ತು. ಸೊ ನಮಗಿವತ್ತು ಆ ಮೆಟ್ರೋ ಅನ್ನೋದೇ ಒಂದು ದೊಡ್ಡ ಪ್ರತಿಮೆಯಾಗಿ ಕಾಣಿಸುತ್ತೆ. ಹಾಗೆಯೇ ನನ್ನ ಒಂದು ಕವಿತೆಯಲ್ಲಿ ಒಂದು ಸೊಳ್ಳೆ ಬಗ್ಗೆ ಒಂದು ಕವಿತೆ ಇದೆ, ಅದೇ ಒಂದು ಪ್ರತಿಮೆಯಾಗಿ ಬರುತ್ತೆ. ಸೊ ಈ ಥರ ಅದು ಹಾಗೆ ಹೀಗೆ ಅಂತ ಹೇಳಿ ನಮ್ಗೆ ಹೇಳೋದು ಬಹಳ ಕಷ್ಟ. ಆದರೆ ಒಂದೇನು ಅಂದರೆ, ಈಗಿನ ಪ್ರಸ್ತುತ ಜಗತ್ತಿಗೆ ನಾನು ಇವತ್ತು ಯಾವುದನ್ನು ಎದುರುಗೊಳ್ತಾ ಇದ್ದೀನಿ, ಅದಕ್ಕೆ ನನ್ನ ಮನಸ್ಸು ಹೇಗೆ ಸ್ಪಂದಿಸುತ್ತೆ, ಒಬ್ಬ ಕಲಾವಿದನಾಗಿ, ಒಬ್ಬ ಕವಿಯಾಗಿ, ಕೃತಿಕಾರನಾಗಿ ಅದನ್ನು ಹೇಗೆ ಒಳಗೊಳ್ಳುತ್ತೆ, ಅದನ್ನು ನಾನು ಹೇಗೆ ಈ ಪ್ರತಿಮೆಗಳ ಮೂಲಕ, ರೂಪಕಗಳ ಮೂಲಕ ಅದನ್ನು ನಾನು ವ್ಯಕ್ತಪಡಿಸ್ಬೋದು ಅನ್ನೋದು ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲವೊಂದನ್ನು ದಾಟ್ತಾ ಇರ್ತೀವಿ. ಯಾವುದೋ ಒಂದು ಬಂತು, ನನಗೆ ಏನೋ ಒಂದು ಹೊಳೀತು ಹಾಗಂತ ಹೇಳಿ ಅದನ್ನು ಬರೆದ್ಬಿಡೋದಕ್ಕೆ ಅರ್ಥನೇ ಇಲ್ಲ. ಯಾಕಂದರೆ ಆಲ್ರೆಡಿ ಅದು ಸೌಕಲಾಗೋಗಿರುತ್ತೆ. ಸೊ ಆವಾಗ ನಾನು ಅದನ್ನು ನಿಜವಾಗ್ಲೂ ಬಳಸಬೇಕಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸೊ ಆವಾಗ ನಾನು ಅದನ್ನು ಕೈ ಬಿಡ್ತೀನಿ, ಅದನ್ನು ಬಿಟ್ಬಿಟ್ಟು ನಾನು ಬೇರೆ ಏನಾದರೂ ಸಿಗುತ್ತಾ ಅಂತ ನೋಡ್ತೀನಿ. ಸೊ ಈ ಥರ ಅದು ಪ್ರಕ್ರಿಯೆ ನಡೀತಾ ಇರುತ್ತೆ. ಆಗ್ತಾ ಇದೆ. ಲಿಂಗರಾಜ್ ಅವರೇ, ನೀವು ಆಗಲೇ ಕ್ವೀರ್ ಜಗತ್ತಿನ ಬಗ್ಗೆ ಮಾತಾಡಿದ್ರಿ ಅಲ್ವಾ? ಸೊ ಈ ದಾಟುವ ಪ್ರಕ್ರಿಯೆ ತಗೊಂಡ್ರೆ, ಮೊದಲು ಅಂದರೆ ನಮ್ಮ ಸಾಹಿತ್ಯ ಶುರುವಾದಾಗ, ಹೊಸ ಕನ್ನಡ ಸಾಹಿತ್ಯ ಶುರುವಾದಾಗ ಅದನ್ನು ನಿರ್ದಿಷ್ಟವಾಗಿ ಅಕ್ಷರಕ್ಕೆ ಯಾವ ಸಮುದಾಯಗಳು ತೆರೆದುಕೊಂಡ್ವೋ ಅವರು ಮಾತ್ರ ಬರಿತಾಯಿದ್ರು ಅಲ್ವಾ? ಈಗ ಅಕ್ಷರ ಎಲ್ಲರೂ ತಟ್ಟಿರುವಾಗ, ಅಥವಾ ಬಹುಮಟ್ಟಿನ ಜನರನ್ನು ತಟ್ಟಿರುವಾಗ, ಬಂಡಾಯ, ದಲಿತ, ಸ್ತ್ರೀವಾದಿ, ಕ್ವೀರು, ಈ ಸಾಹಿತ್ಯದ ಮೂಲಕ ಬೇರೆ ಬೇರೆ ದನಿಗಳು ಬಂದು ಅದು ಕೂಡ ಹಳೆ ಹಂಬಲಗಳನ್ನ ದಾಟ್ತಾ ಇದೆಯಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಹಳೆಯ ಹಂಬಲ ಅನ್ನೋದಿಲ್ಲ, ಒಂದು ಹಳಾಳಿಕೆನೂ ಹೌದು. ಇದು ಅದನ್ನು ಇಟ್ಕೊಂಡೆ ಆ್ಯಕ್ಚುಲಿ ಈ ನಾಸ್ಟಾಲ್ಜಿಯಾ ಅನ್ನೋದು ನಮಗೆ ಒಂಥರ ಖುಷಿ ಕೊಡುವಂಥದ್ದು. ಈ ದನಕರುಗಳು ಮೇವು ತಿಂದು, ರಾತ್ರಿ ಇಡೀ ಮೇವು ತಿಂದು ಅದನ್ನು ಮತ್ತೊಂದು ಸರಿ ಕಕ್ಕೊಂಡು ಇದು ಮಾಡ್ತಿರ್ತಾರೆ. ಆ ಮೇವು ಸೆಲ್ಯುಲೋಸ್ ಆಗೋ ಪ್ರಕ್ರಿಯೆ ಇದೆ ಅಲ್ವಾ, ಮೆಲುಕು ಹಾಕೋದು. ಯಾಕೆ ಮೆಲುಕು ಹಾಕೋದಿದೆಯಲ್ಲ, ಅದು ಸೆಲ್ಯುಲೋಸ್ ಆದಾಗ ನಮಗೆ ಸವಿ ಅನಿಸುತ್ತೆ. ಅದು ಸವಿಯೋದಂತ ಅನ್ನೋದು ಅದೇ ಅರ್ಥದಲ್ಲಿ ನಾವು ಸಿಹಿ ಆಗುತ್ತಲ್ವಾ, ನಾವು ಅಷ್ಟು ಬಾರಿ ಅದನ್ನು ಮೆಲುಕು ಹಾಕದೇ ಇದ್ದರೆ ಸವಿ ಆಗೋದಿಲ್ಲ. ಹೀಗೆ ಈ ಮೆಲುಕು ಹಾಕುವುದಿಲ್ಲ, ನಮ್ಮ ಪರಂಪರೆಯಲ್ಲಿ ಇರೋದು ಒಂದು. ಅದನ್ನು ಮೆಲುಕು ಹಾಕ್ತಲೇ ನಾವು ಅದನ್ನು ದಾಟಿ ಬಂದಿದ್ದೀವಿ ಮತ್ತು ಮೀರಿದ್ದೀವಿ. ಈಗ ಒಂದು ಅಂಥ ಸಮಸ್ಯೆಗಳು ಇಲ್ಲದಂತಹ ಕುಟುಂಬದಲ್ಲಿ ಬೆಳೆದಂಥ ವ್ಯಕ್ತಿ ಇನ್ನೊಂದು ತನಗೆ ಗೊತ್ತಿಲ್ಲದೆ ಆ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ಬರಲಿಕ್ಕೆ ಶುರು ಮಾಡ್ತಾನಲ್ಲ, ಇದು ನಮ್ಗೆ ಗೊತ್ತಿಲ್ಲದೆ ನಾವು ಅದನ್ನು ಮೀರ್ತಾ ಇರ್ತೀವಿ. ನಮ್ಮ ಒಳಗಿನ ತುಡಿತ, ಅದು ಮೀರುವುದು ಇದಿಲ್ಲ, ಮನುಷ್ಯ ಸಹಜವಾದಂಥ ತುಡಿತ ಅದು. ಅದಕ್ಕೆ ಬರಹಗಾರನಾಗಬೇಕು, ಓದಬೇಕು ಅನ್ನೋದು ಇದೆಲ್ಲ. ಹೀಗೆ ಅದನ್ನು ಮೀರುತ್ತಾ ಇದು ಎಲ್ಲರೊಳಂದಾಗುವ ಪ್ರಕ್ರಿಯೆ. ಇದು ಬರವಣಿಗೆ ಒಂದು ದೊಡ್ಡ ಮಹತ್ವ, ಅದಕ್ಕೆ ಬರೀಬೇಕು ಅನ್ನೋದು. ನೀವು ಹೇಳಿದ ಹಾಗೆ ಇಸ್ಮತ್ ಚುಗ್ತಾಯದ್ದು ಕ್ವಿಲ್ಟ್ ಇದು ಕಥೆ ಇದೆ ಅಲ್ವಾ, ಅದು ಮೊದಲಿಗೆ ಇಬ್ಬರು ಹೆಂಗಸರು ಒಂದೇ ಹಾಸಿಗೆಯಲ್ಲಿದ್ದರು ಅಂತೇಳಿ ಅಷ್ಟಕ್ಕೆ ಮುಗಿದು ಬಿಡುತ್ತೆ ಅದು ಕತೆ. ಅವರು ಬರೆದ್ರು. ಆ ನಂತರದಲ್ಲಿ ಈ ಥರದ್ದು ಈ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಕಥೆಗಳನ್ನು ಬರಲಿಕ್ಕೆ ಶುರು ಮಾಡಿ ರೇವತಿಯವರು ಬರೀತಾರೆ ಟ್ರೂತ್ ಅಬೌಟ್ ಮೀ ಅಂತೇಳಿ. ಅದರಲ್ಲಿ ಅವರು ತಮ್ಮ ಜೀವನಗಾಥೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ರೂಮಿ ಹರೀಶ್ ಅವ್ರದ್ದು ಆತ್ಮಕಥೆ ಬಂದು ದಾದಾ ಪಿರ್ಜಯಂ ಮಾಡಿದರು. ಆಮೇಲೆ ಚಾಂದಿನಿ ಗಗನ್ ಬರಿತಾ ಇದ್ದಾರೆ, ಅಕ್ಕೈ ಪದ್ಮಶಾಲೆ, ಆಮೇಲೆ ನಂತರದಲ್ಲಿ ವಸುಧೇಂದ್ರ ಅವ್ರದ್ದು ಆಯಿತು. ಈ ಥರದ್ದೆಲ್ಲ ಬರ್ತಾಯಿದೆ. ಅವರು ಶಕ್ತವಾಗಿ ತಮಗೆ ಗೊತ್ತಿರುವ ಲೋಕವನ್ನು ಇನ್ನೊಬ್ಬರು ಬರೆಯೋದಕ್ಕಿಂತ ಅವರು ಶಕ್ತವಾಗಿ ಮಾಡಬಲ್ಲರು ಅಂತೇಳಿ ಒಂದು ರೀತಿ ಅದ್ರ ಬಗ್ಗೆ ಬರೆಯೋದೇನೆಂದರೆ ಅದೊಂದು ಬಿಡುಗಡೆ ಅದು ಅವ್ರಿಗೆ. ಬರೀ ಅವ್ರ ಬಿಡುಗಡೆ ಅಲ್ಲ, ಒಂದು ವರ್ಗದ ಬಿಡುಗಡೆ. ಈಗ LGBT ಕ್ವೀರ್ ಅಂತಕ್ಕಂಥದ್ದು ಏನಿದೆಯಲ್ಲ, ಅದೊಂದು ಜಸ್ಟ್ ಒಂದು ಸಮುದಾಯ ಆಗಿ ಉಳಿದಿಲ್ಲ, ಅದೊಂದು ಪೊಲಿಟಿಕಲ್ ಐಡೆಂಟಿಟಿ ಆಗಿದೆ. ಅದೊಂದು ಪೊಲಿಟಿಕಲ್ ಐಡೆಂಟಿಟಿ. ಆ ಐಡೆಂಟಿಟಿಯಲ್ಲಿ ಏನು ಬರ್ತಾ ಇದೆ ಅನ್ನೋದು ಸಹ ಅದೊಂದು ಬೇರೆ ಒಂದು ಬದಲಾವಣೆಗಳಿಗೂ ಸಹ ಕಾರಣ ಆಗಬಹುದು ಅಂಥೇಳಿ. ಯಾಕೆ ಅಂತಂದರೆ, ಒಂದು ಹೆಣ್ಣು
ಗಂಡಾಗುವ ಪ್ರಕ್ರಿಯೆ ಅಥವಾ ಗಂಡುನಲ್ಲಿರುವಂಥ ಹೆಣ್ಣು ಆಗುವ ಪ್ರಕ್ರಿಯೆ ಇದೆಯಲ್ಲ, ಅದು ಏನು ಅನಿಸುತ್ತೆ ನನಗೆ ಅಂದರೆ ಗಂಡಿನ ದೇಹದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಒಂದು ಹೆಣ್ಣು ಅಂತ ನನಗೆ ಅನಿಸುತ್ತೆ. ಅದು ಬಿಡುಗಡೆ, ಆ ಬಿಡುಗಡೆಯ ನೋವು ಹೌದು, ಅದೊಂದು ಸಂತೋಷವು ಅಥವಾ ಅಂದ್ರೆ ಖುಷಿಯೂ ಹೌದು ಅಂತೇಳಿ. ಈಗ ಅವರು ಹಳೆಯದನ್ನು ದಾಟ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ದಾಟಿ ಬರ್ತಾ ಇದ್ದಾರೆ. ಆಮ್ಯಾಗ ಈಗ ಸಮಾಜವೂ ಸಹ ಅವರನ್ನು ಯಾವ ರೀತಿ ಹಿಜಡಾನೋ ಚಕ್ಕನೋ ಅಂಥೇಳಿ ಅವ್ರಿಗೆ ಅವಮಾನಕರವಾದ ಭಾಷೆಯನ್ನು, ದೈಹಿಕ ಭಾಷೆ ಮತ್ತು ಬಳಸ್ತಾ ಇದ್ರಲ್ವ, ಅದೀಗ ಬದಲಾಗಿದೆ. ಅವರಿಗೆ ಮಂಗಳಮುಖಿ ಅಂತ ಕರಿತಾ ಇದ್ದೀರಿ, ಅವ್ರ ಬಗ್ಗೆ ಗೌರವ ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ. ಇದು ದೊಡ್ಡವರಿಂದ ಹಿಡಿದು ತುಂಬ ಅತ್ಯಂತ ಕೆಳವರ್ಗದ ಜನರು ಸಹ ಅವರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಅವರಿಂದ ಏನೋ ಆಶೀರ್ವಾದ ತಗೊಂಡು ಒಳ್ಳೆಯದಾಗುತ್ತೆ ನಂಬಿಕೆ ಇದೆಯಲ್ಲ. ಇದು ಯಾವುದನ್ನು ನಿರಾಕರಿಸುವ ಹಾಗಿಲ್ಲ. ಇದೆಲ್ಲ ಅವರ ಕುರಿತ, ಆ ಸಮುದಾಯದ ಕುರಿತಾದಂಥ ಒಂದು ಸಿಂಪತಿ ಇತ್ತಲ್ಲ, ಅದರ ಬದಲಿಯಾಗಿ ಒಂದು ಅದ್ರ ಬಗ್ಗೆ ಒಲವು ಪ್ರೀತಿ ಮೂಡ್ತಾ ಇದೆ. ಅದನ್ನು ಸಹಿಸಿಕೊಳ್ಳುವಂಥ ಮನೋಧೋರಣೆ ಸಮಾಜದಲ್ಲಿ ಉಂಟಾಗ್ತಿದೆ ಅನ್ನೋದು ಆಶಾದಾಯಕ. ಇದು ಬರವಣಿಗೆಯಿಂದಲೂ ಸಹ ಸಾಧ್ಯವಾಗಿದೆ. ಅಂದರೆ ಈ ಮೂಲಕ ಆ ಹಳೆ ಚೌಕಟ್ಟುಗಳನ್ನ ನಾವು ದಾಟ್ತಾ ಇದ್ದೀವಿ. ಹೌದು, ಹಳೆಯ ಚೌಕಟ್ಟನ್ನು ದಾಟುವುದು ಅಂದರೆ ಬರೀ ದಾಟುವುದಲ್ಲ, ಅದು ಆ ಹಳೆಯ ಹಂಬಲಗಳನ್ನು ಇಟ್ಕೊಂಡು ನಾವು ವರ್ತಮಾನದ ಬದುಕಿನ ಮೌಲ್ಯಗಳನ್ನು ಏನು ಮಾಡ್ತಿದ್ದೀವಿ ಅಂದರೆ ಮೌಲ್ಯೀಕರಣ ಮಾಡ್ತಿದ್ವಿ. ಅದಕ್ಕೊಂದು ಸ್ಫೂರ್ತಿ ಹಳೆಯ ಹಂಬಲದಿಂದ ನಮಗೆ ಸಿಗುತ್ತೆ, ವರ್ತಮಾನ ಮೌಲ್ಯಗಳನ್ನು. ಇದು ಯಾಕೆ ನಮಗೆ ಆಗುತ್ತೆ ಅಂತಂದರೆ, ಈಗ ಕುಟುಂಬ ಮೌಲ್ಯಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಕುಸಿತಿರೋ ಸಂದರ್ಭದಲ್ಲಿ ನಮ್ಗೆ ಹಳೆಯದೆಲ್ಲ ನೆನಪಾಗುತ್ತೆ. ತುಂಬ ಸುಂದರ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕಾಗಿ ಮನುಷ್ಯ ಅವುಗಳನ್ನು ಆಗಾಗ ಮೆಲ್ಕು ಹಾಕ್ತಿರ್ತಾನೆ ಮತ್ತು ದಾಟ್ತಾ ಇರ್ತಾನೆ. ಥ್ಯಾಂಕ್ ಯು. ದೀಪಾ, ನೀವು ಕಾದಂಬರಿ ಬಗ್ಗೆ ಮಾತಾಡುವಾಗ ಒಂದು ಸಲ ಹೇಳಿದ್ರಿ, ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಅದರ ಬರೆದ ಅಧ್ಯಾಯಗಳನ್ನ ಹಾಕ್ತಾ ಇದ್ದೆ ಅಲ್ಲಿ ಅಂತ ಅಂದ್ಬಿಟ್ಟು. ಅಂದರೆ ಇವತ್ತಿನ ಹೊಸ ಮಾಧ್ಯಮಗಳು ಅಥವಾ ಸಾಮಾಜಿಕ ಜಾಲತಾಣಗಳು, ಸಾಮಾಜಿಕ ಮಾಧ್ಯಮಗಳು ಸಾಹಿತ್ಯನ ಒಂದು ರೀತಿಯಲ್ಲಿ ಆ ಕ್ಷಣಕ್ಕೆ ವಿಮರ್ಶಣೆಯೂ ಸಾಧ್ಯ ಆಗ್ತಾ ಇದೆಯಾ? ಅದರದ್ದು ಒಳ್ಳೆಯದೆಷ್ಟು ಅಥವಾ ಅದರ ಕಾರಣಕ್ಕೆ ನಮಗೊಂದು ಹೊಸ ಓದುಗ ವಲಯ ಸೃಷ್ಟಿ ಆಗ್ತಾ ಇದೆಯಾ? ಹೌದು, ಇದೇನೂ ಇಲ್ಲದೆ ನನ್ನಷ್ಟಕ್ಕೆ ನಾನು ಬರ್ಕೋತಾ ಹೋದರೆ ಅನನುಭವಿಯಾದಂತಹ ಒಬ್ಬ ಬರಹಗಾರ ಏನು ಮೆಸೇಜನ್ನು ಒಂದು ಪ್ಯಾರಾದಲ್ಲೋ ಅಥವಾ 10 ಪೇಜಲ್ಲೋ ಕೊಡಬಲ್ಲ, ಅದನ್ನು ಅನನುಭವಿಯಾದಂಥ ಬರಹಗಾರ ಅದನ್ನು 100 ಪೇಜಲ್ಲಿ ಒಯ್ಯಬಲ್ಲ. ಸೊ ಈಗಿನ ಈ ಕಾಂಪಿಟೇಷನ್ ವರ್ಲ್ಡಲ್ಲಿ ನೀವು ನೋಡೋದಾದರೆ, ನನ್ನ ತತ್ರಾಣಿದೇ ಉದಾಹರಣೆ ಹೇಳ್ತೀನಿ. ನನಗೆ ಅರೌಂಡ್ ಒಂದು 50% ನಾವು ಕಾದಂಬರಿಯನ್ನು ಮುದ್ರಣಕ್ಕಿಂತ ಮುಂಚೆ ತೆಗೆದು ಹಾಕಬೇಕಾಯಿತು. ಯಾಕೆ ಅಂದರೆ ಅದು ವಾಲ್ಯೂಮು ದೊಡ್ಡದಾಗ್ತಾ ಇತ್ತು, ಅದು ಜನರಿಗೆ ತಗೊಳ್ಳೋ ಅಂತಹ ಬೆಲೆ ಅದನ್ನು ಇಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದರೊಟ್ಟಿಗೆ ಅದರಲ್ಲಿ ಕೆಲವೊಂದು ಆಕ್ಷೇಪಾರ್ಹ ಅಂಶಗಳನ್ನು ನಾನು ಬರೆಯುವಂತಹ ಚಾನ್ಸಸ್ ಇತ್ತು. ಈ ರೀತಿಯಾಗಿ ಒಳ್ಳೆಯ ವಿಮರ್ಶೆ ಅಥವಾ ಫೀಲ್ಡಲ್ಲಿ ಯಾರು ಮಾಸ್ಟ್ರಿ ಇದ್ದರೋ ಅವರನ್ನು ಇಟ್ಕೊಂಡು ನಾವು ಅದನ್ನು ವಿಮರ್ಶೆಗೆ ಒಳಪಡಿಸಿದಾಗ ಈ ಅಂಶಗಳನ್ನು ನೀನು ಹಾಕದೇ ಇರೋದು ಒಳ್ಳೆಯದು ಅನ್ನುವಂಥ ಫೀಡ್ಬ್ಯಾಕ್ ಅಲ್ಲಿಂದ ಬರ್ತಿತ್ತು. ಅಥವಾ ಈ ಅಂಶವನ್ನು ನೀನು ಇನ್ನಷ್ಟು ಎಳ್ಕೊಂಡು ಡ್ರ್ಯಾಗ್ ಮಾಡಿ ವರ್ಣನೆ ಕೊಡು ಅನ್ನೋ ಅಂಶಗಳು ಅದರಲ್ಲಿ ಬರ್ತಿತ್ತು. ಸೊ ಈ ರೀತಿಯಾಗಿ ನಮ್ಗೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಬರೋದ್ರಿಂದ ಯಾವ ವರ್ಗಗಳಿಗೆ ಅದು ರೀಚ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ನೋ ಅಂತಹ ಯುವ ವರ್ಗಕ್ಕೂ ಅದು ರೀಚ್ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಈಗ ನಾವು ಒಂದು ಸ್ವಲ್ಪ ಅನುವಾದದಕ್ಕೂ ನಾವು ತೆರ್ಕೊಳ್ಳೋದಾದರೆ, ಈಗ ತಾನೇ ಹಂಪನ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಪ್ರತಿಯೊಂದು ಪದಕ್ಕೂ ಒಂದು ಅರ್ಥವಲಯ ಇರುತ್ತೆ ಅಂತ. ಈಗ ನಾವು ಮೈಸೂರು ಮಲ್ಲಿಗೆ ಅಂತ ತೊಗೊಂಡ್ರೆ, ಕನ್ನಡದವ್ರಿಗೆ ಮೈಸೂರು ಮಲ್ಲಿಗೆ ಅಂದರೆ KS ನರಸಿಂಹಸ್ವಾಮಿ, ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ, ಅವರ ಪ್ರೀತಿ, ಅವರ ಪ್ರೇಮ ಎಲ್ಲ ಇರುತ್ತೆ. ಅದು ಅನುವಾದ ಆಗುವಾಗ ಮೈಸೂರು ಮಲ್ಲಿಗೆ ಎಷ್ಟೇ ಅನುವಾದ ಮಾಡಿದ್ರು ಅದು ಪದಶಃ ಅನುವಾದ ಆಗ್ಬೋದೇ ಹೊರತು ಅದರ ಭಾವನ ಅನುವಾದ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಅನುವಾದದಲ್ಲಿ ಹೊಸ ಪ್ರತಿಮೆಗಳು ಹುಟ್ಕೋತಾವ ಅಥವಾ ಕಳೆದೋಗ್ತಾವ, ಹಳೆ ಪ್ರತಿಮೆಗಳು ಕಳೆದೋಗ್ತಾವ? ಅಂದರೆ ಇದರಲ್ಲಿ ಏನು ಅಂದರೆ ಗಮನಿಸಬೇಕಾಗಿರೋದು, ಒಂದು ಪ್ರತಿಮೆಗೆ ಒಂದು ಭಾಷೆಯ ಜೊತೆಗೆ ಒಂದು ಸಂಸ್ಕೃತಿಯ ಜೊತೆಗೆ ಬಹಳ ಗಾಢವಾದಂಥ ಒಂದು ನಂಟಿರುತ್ತೆ. ಸೊ ನೀವು ಅದನ್ನು ಅಲ್ಲಿ ಹೇಳಿದಾಗ ಮಾತ್ರ ಅದು ಪರಿಣಾಮಕಾರಿಯಾಗಿರುತ್ತೆ. ಈಗ ನನ್ನ ಈಗ ಮೈಸೂರು ಮಲ್ಲಿಗೆ ಅಂತ ಒಂದು ಹೇಳಿದ್ದೀರಿ ನೀವು, ಅದೊಂದು ಇದು. ಅದೇ ಥರನೇ ಇವನು ರೆನೆಯದು ಒಂದು ಪೇಂಟಿಂಗ್ ಇದೆ, ಅದರಲ್ಲಿ ಒಂದು ಪೈಪ್ ಬರೆದ್ಬಿಟ್ಟು ದಿಸ್ ಇಸ್ ನಾಟ್ ಎ ಪೈಪ್ ಅಂತ ಹೇಳ್ತಾನೆ. ಸೊ ಆ ಪೈಪ್ ಅನ್ನೋದಿದೆಯಲ್ಲ, ಅದು ನಮಗೆ ಭಾರತೀಯರಾಗಿ ಹೇಗೆ ಯಾವ ಒಂದು ಚಿತ್ರಣವನ್ನು ಕೊಡ್ತಾ ಇದೆ, ಆದರೆ ಯುರೋಪಿಯನ್ಸ್ಗೆ, ವೆಸ್ಟರ್ನರ್ಸ್ಗೆ ಅದು ಯಾವ ಚಿತ್ರಣವನ್ನು ಕೊಡುತ್ತೆ, ಅದು ಬಹಳ ಅಜಗಜಾಂತರ. ಸೊ ಆ ಪೈಪ್ ಅನ್ನೋದು ಅಲ್ಲಿ ಸಲ್ಲುವಂಥ ಸಲ್ಲುವಷ್ಟು ನಮಗೆ ಸಲ್ಲೋದಿಲ್ಲ ಅದು.
ಆದರೆ ನಮಗೆ ಇಲ್ಲಿ ಬೇಂದ್ರೆಯವರು ಬೆಳಕಿನ ಬಗ್ಗೆ ಎಲ್ಲ ಹೇಳಿಬಿಟ್ಟು ಕೊನೆಯಲ್ಲಿ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಹೇಳ್ತಾರಲ್ಲ, ದಿಸ್ ಇಸ್ ನಾಟ್ ಎ ಪೈಪ್ ಅನ್ನೋದು ಇಲ್ಲಿ ಬೇಂದ್ರೆಯವರಲ್ಲಿ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಬರುತ್ತೆ. ಸೊ ನಮಗದು ಥಟ್ಟನೆ ಅದು ನಮಗೆ ಗೊತ್ತಾಗುತ್ತೆ, ಯಾಕಂದ್ರೆ ನಾವು ಬೆಳಕಿನ ಪ್ರಪಂಚದಲ್ಲಿ ಬದುಕ್ತಾರೆ ಅವರು. ಸೊ ಈ ಥರದ್ದು ಬರುತ್ತೆ. ನನ್ನದೇ ಒಂದು ಕತೆ, ಒಂದು 2 ಕತೆ ಹೇಳೋದಾದರೆ, ನನ್ನದೊಂದು ಕಾಗೆ ಮೇಷ್ಟ್ರು ಅಂತ ಒಂದು ಕತೆ ಇದೆ. ಈ ಕಾಗೆ ಮೇಷ್ಟ್ರು ಕಥೆಯಲ್ಲಿ ಆ ಕಾಗೆ ಅನ್ನೋದು ಒಂದು ಪ್ರತಿಮೆಯಾಗಿ ಬರುತ್ತೆ. ಅದೊಂದು ಹಳೆಯ ಪ್ರತಿಮೆ. ಮತ್ತು ಆ ಕಾಗೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಬೇರೆ ಬೇರೆ ನಂಬಿಕೆಗಳಿದೆ, ಬೇರೆ ಬೇರೆ ಆಚರಣೆಗಳಿವೆ, ಇದೆಲ್ಲ ಬರುತ್ತೆ. ಬಟ್ ಆದರೆ ಆ ಕಥೆಯಲ್ಲಿ ಆ ಕಾಗೆ ಅನ್ನೋದು ಇದೆಲ್ಲವನ್ನು ಹೊತ್ತುಕೊಂಡು ಕೂಡ ಬೇರೆ ಏನನ್ನೋ ಅಲ್ಲಿ ದಾಟಿಸ್ತಾ ಇರುತ್ತೆ, ಸ್ಫುರಿಸ್ತಾ ಇರುತ್ತೆ, ಅದಲ್ಲಿ ಸಲ್ಲುತ್ತೆ. ಆದರೆ ಇನ್ನೊಂದು ಹಮಾರ ಬಜಾಜ್ ಅಂತ ಒಂದು ಕಥೆ ಇದೆ. ಆ ಹಮಾರ ಬಜಾಜ್ ಅನ್ನೋ ಕತೆ ಅದೊಂದು ಸ್ಕೂಟರ್ ಬಗ್ಗೆ ಇರುವಂಥ ಕತೆ. ನನಗೊಂದು ಇದಿತ್ತು, ಏನು ಗೊಂದಲ ಇತ್ತು ಆ ಶುರುನಲ್ಲಿ. ಆ ಕತೆಗೆ ಆ ಸ್ಕೂಟರ್ ನಂಬರು CKP 6113 ಅಂತ. CKP 6113 ಅಂತಲೇ ಇಟ್ಬಿಡೋದಾ ಕತೆ ಹೆಸರು ಅಂತ ಹೇಳಿ. ಬಟ್ ಆಮೇಲೆ ಅನ್ನಿಸ್ತು ನನಗೆ, ಇಲ್ಲ ಹಮಾರ ಬಜಾಜ್ ಅಂತಲೇ ಇಡಬೇಕು, ಇಲ್ಲ ಬಜಾಜ್ ಸ್ಕೂಟರ್ ಅಂತ ಇಡೋದಾ ಅಂತ. ಇಲ್ಲ, ಬಜಾಜ್ ಸ್ಕೂಟರ್ ಅನ್ನೋದು ಕೂಡ ಸೂಕ್ತ ಅಲ್ಲ, ಹಮಾರ ಬಜಾಜ್ ಅಂತಲೇ ಬರಬೇಕು. ಯಾಕೆ ಅಂದರೆ ಹಮಾರ ಬಜಾಜ್ ಅಂದಾಗ ಆ ಒಂದು ಅಡ್ವರ್ಟೈಸ್ಮೆಂಟ್ ಏನು ಬರ್ತಾ ಇತ್ತು, ಆ ಹಮಾರ ಬಜಾಜ್ ಅನ್ನುವಾಗ ನಿಮ್ಮೊಳಗೆ ಆ ಒಂದು ಕೌಟುಂಬಿಕ ಪ್ರಜ್ಞೆ ಅನ್ನೋದು ಹೇಗೆ ಎವೋಕ್ ಆಗುತ್ತೆ. ಹಮಾರ ಬಜಾಜ್ ಅಂತ ಬರುತ್ತೆ. ಅದು 4 ಜನ ಕುಟುಂಬದ 4 ಜನ ಒಂದೇ ಸ್ಕೂಟರಲ್ಲಿ ತೆರಳ್ತಾ ಇರ್ತಾರೆ. ಸೊ ಅದು ಏನನ್ನ ಎವೋಕ್ ಮಾಡುತ್ತೆ, ಅದನ್ನು ನಾನು ಕನ್ನಡದಲ್ಲಿ ಹೇಗೆ ಹೇಳಿದ್ರು ಕೂಡ ಅದು ಬರೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಆ ಪ್ರತಿಮೆಯನ್ನು ಹಾಗೆ ಇಡಬೇಕು. ಸೊ ಹಾಗಾಗಿ ಒಂದು ಭಾಷೆಗೆ, ಆ ಪ್ರತಿಮೆಗೆ, ಅದರ ಒಂದು ಸಂಸ್ಕೃತಿಗೆ ಬಹಳ ಗಾಢವಾದ ನಂಟಿರುತ್ತೆ. ಹಾಗಾಗಿ ಬೇಂದ್ರೆಯವರನ್ನು, ಕುಮಾರವ್ಯಾಸನ ನಾವು ಭಾಷಾಂತರ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳೋದು. ಲಿಂಗರಾಜ್ ಅವರೇ, ನಾವು ಕೊನೆ ಪ್ರಶ್ನೆ ತಗೋತಿದ್ದೀನಿ ನಿಮ್ಮಿಬ್ಬರಿಗೂ. ಇವತ್ತಿನ ಕಾಲಮಾನದಲ್ಲಿ ಹೀಗೆ ಹೊಸ ಪ್ರತಿಮೆಗಳ ಮೂಲಕ ಬರಿತಾ ಇರುವಂತಹ ಕತೆಗಾರರು ಅಥವಾ ಕತೆಗಾರ್ತಿಯರು ಯಾರ್ಯಾರಿದ್ದಾರೆ ಅನಿಸುತ್ತೆ ನಿಮಗೆ? ಒಂದು 4 ಹೆಸರು ಅಥವಾ ಯಾವುದೇ ಕೃತಿ. ಸುಮಾರು ಹೆಸರುಗಳನ್ನು ಹೇಳ್ಬೋದು ಕತೆಗಾರಗಳಲ್ಲಿ ಇದ್ದಾರೆ. ಆದರೆ ಅವರ ಇಂದ್ರಕುಮಾರ್ ಇದ್ದಾರೆ, ಹೊಸ ತಲೆಮಾರು ಅಂತ ಹೇಳಲ್ಲ, ಅವ್ರು ಹಳಬ್ರು ಸಹ ಹೌದು, ಈ ಕತೆ ಬರೀತಾರೆ. ದಾದಾಪರ್ ಜಯಮನ್ ಬರೀತಾರೆ, ಹೊಸ ಪ್ರತಿಮೆಗಳನ್ನು ಬೆಳೆಸ್ತಾರೆ. ಇಲ್ಲಿ ಅವರು ಏನು ಪ್ರತಿಮೆ ಬೆಳೆಸ್ತಾರೆ ಅಥವಾ ಹೊಸ ತಲೆಮಾರಿನ ಕತೆಗಾರ ಅನ್ನೋದಕ್ಕಿಂತ ಆ ಪ್ರತಿಮೆಗಳು ಎಷ್ಟು ಶಕ್ತವಾಗಿವೆ ಅನ್ನೋದು ಬಹಳ ಮುಖ್ಯ. ಒಂದು ಕವಿತೆ ಅಂದರೆ 1-2-3 ಹೆಸರು ಹೇಳಿ ನೀವು ಅಂತ. ಅಷ್ಟು ಹೇಳಿ ಮುಗಿಸುವ. ಎಸ್ ಈಗ ಆಕಾಶದುದ್ದಗಲಕ್ಕೂ ಮೀರಿ ನಿಂತ ಆಲವೇ ಅನ್ನೋದೊಂದು ಪ್ರತಿಮೆ ಇದೆಯಲ್ಲ, ಹಾಗೆ ಎನ್ನೊಳಗಡಗಿದಂತಯ್ಯ ಅನ್ನೋದಿದೆಯಲ್ಲ, ಅಕ್ಕಮಕ್ಕಳಿದು ಕರಿಯು ಕನ್ನಡಿಯೊಳ ಅಡಗಿದಂತೆ, ಇದೊಂದು ಪ್ರತಿಮೆ. ಅದು ಹಾಗೆ ಬುದ್ಧ ನಮ್ಮ ಹೃದಯದಲ್ಲಿ ಅಡಗೋದಿದೆಯಲ್ಲ, ಈ ಪ್ರತಿಮೆ. ಇವುಗಳನ್ನು ಒಟ್ಟಾರೆ ಒಂದು ದೊಡ್ಡ ಪ್ರತಿಮೆ, ಒಂದು ಚಿಕ್ಕ ಪ್ರತಿಮೆಯನ್ನು, ಅದು ದೊಡ್ಡದು ಚಿಕ್ಕದು ಅನ್ನೋದೇ ಇಂಪಾರ್ಟೆಂಟ್ ಅಲ್ಲ, ಅದನ್ನು ನೋಡ್ತಾ ಹೋದರೆ ಈ ಒಂದು ಸಿದ್ಧಾಂತದಲ್ಲಿ, ಈ ಒಂದು ದೃಷ್ಟಿಕೋನದಲ್ಲಿ ನಾವು ಪ್ರತಿಮೆಗಳನ್ನು ಕಟ್ಟಿಕೊಡಬೇಕು. ಉದಾಹರಣೆಗೆ ನನಗೆ ಈ ಹಳ್ಳಿಯ ಫ್ಲೈಓವರ್ ಇದೆಯಲ್ಲ, ಅದು ದೊಡ್ಡ ಆನಾಕೊಂಡ ಥರ ಅನಿಸುತ್ತೆ ನಮಗೆ. ಅದೆಲ್ಲ ಹಳ್ಳಿಯ ರಸ್ತೆಗಳನ್ನು, ಹಳ್ಳಿಗರ ಬದುಕನ್ನು, ಅವರ ಕನಸುಗಳನ್ನು, ಆ ಹೊಲ ಮತ್ತು ಊರು ನಗರ ಮತ್ತು ಅಲ್ಲಿ ಓಡಾಡ್ತಿದ್ದ ವಾಹನಗಳು ಅವು ಕೈ ತೋರಿದ್ರೆ ನಿಲ್ತಿದ್ವು. ಈಗ ಹೊಲ ನಮ್ಮದು, ನಮ್ಮೂರಲ್ಲೇ ಹಾದು ಹೋಗಿರೋಂಥ ಫ್ಲೈಓವರ್ ಅದು. ಯಾರೋ ಪುಣೆಯಿಂದ ಬೆಂಗಳೂರಿಗೆ ಬರುವವರ ಒಂದು 4 ತಾಸುಗಳನ್ನು ಕಡಿಮೆ ಮಾಡಿಸ್ಕೊಳ್ಳಲಿಕ್ಕೆ ನಮ್ಮ ಎಲ್ಲ ಹೊಲಗಳನ್ನು, ಗದ್ದೆಗಳನ್ನು, ನಮ್ಮ ಹಳ್ಳಿ ಸೊಗಡನ್ನು ಕಸಿದುಕೊಂಡಂಥ ಫ್ಲೈಓವರು ಅಲ್ಲಿ ಮೇಲೆ ಹೋಗ್ತಿರುವಂಥ ಕಾರುಗಳು ನಮ್ಮ ಹೊಲ ಅನಿಸುತ್ತೆ. ಸೊ ಅದು ಆನಾಕೊಂಡ ಇಡೀ ಹಳ್ಳಿಯ ಬದುಕನ್ನು ತೆಗೆದುಕೊಂಡಿದೆ ಅನ್ನೋದು ಅರ್ಥ. ಜೊತೆಗೆ ಈಗ ಮೊನ್ನೆ ತಾನೇ ಒಬ್ಬ ಯಾರು ಇಂಥ ಮಗಳು, ದೇವದಾಸಿಯ ಮಗಳು ತೀರಿಕೊಂಡ್ರು. MBBS ಮಾಡ್ತಾಯಿದ್ಲು. ಒಂದು ಪದ್ಯ ಇದೆ, ಸೆರಗು ಪತಾಕೆಯಾದ ಕನಸು ಬಿತ್ತು ಅಂತೇಳಿ. ಹಾಸಿದ ಸೆರಗು ಈ ದೇಶದ ಚುಕ್ಕಾಣಿಯನ್ನು ಅಥವಾ ರಾಜಕಾರಣವನ್ನು ಮಾಡುವಂಥ ಈ ಥರದ ಒಂದು ಪ್ರತಿಮೆಗಳು ನಮಗೆ ಏನನ್ನಿಸ್ಬೇಕಂದ್ರೆ ಅದು ಚಮತ್ಕಾರ ಅಥವಾ ನಮ್ಮನ್ನು ಬೆರಗುಗೊಳಿಸುವಂಥ ಪ್ರತಿಮೆಗಳನ್ನು ಕಟ್ಟಿಕೊಡುವಲ್ಲಿ ಹೊಸ ಕಥೆಗಾರರು ಅಥವಾ ಹೊಸ ಕವಿಗಳು ಬರಬೇಕು. ಯಾಕೆ ಅಂದರೆ ಹಳ್ಳಿಗಳಲ್ಲಿ ಮುಗೀತು, ಹಳ್ಳಿಗಳಲ್ಲಿ ಎಲ್ಲ ಮುಗಿದು ಹೋಗಿಲ್ಲ. ನಮ್ಮ ಅದೇ ಹಳೆಯ ನಾಸ್ಟಾಲ್ಜಿಯಕ್ಕೆ ಮರಳಬೇಕಾಗಿಲ್ಲ ನಮಗೆ. ಹೇಗೆ ಆಧುನಿಕತೆ ಹಳ್ಳಿಗಳನ್ನು ಆಪೋಷನ್ ತೆಗೆದುಕೊಳ್ತಾ ಇದೆ ಅಂಥೇಳಿ. ಈಗ ನಂದು ATM ಇದೆ, ಒಬ್ಬ ವೃದ್ಧಾಪ್ಯ ವೇತನ ಪಡೆಯುವಂಥ ತನ್ನ ಮನೆಯ ಅಜ್ಜಿಗೆ ತಾನು ಟಾರ್ಗೆಟ್ ಮಾಡುವ ಕಾರಣಕ್ಕಾಗಿ ATM ಮಾಡಿಸ್ತಾನೆ ಅಲ್ವಾ. ಅದರಿಂದ ಎಷ್ಟು ಹಳ್ಳಿಯ ಬದುಕು ಏನಾಗುತ್ತೆ, ಕುಟುಂಬದ ಬದುಕು ಏನಾಗುತ್ತೆ ಅನ್ನೋದು.
ತಂದೆ ಮನೆಯವರಿಗೆ ಈ ಗೊಬ್ಬರ ಚೆನ್ನಾಗಿದೆ ಅಂತ ತೆಗೆದುಕೊಳ್ಳಿ, ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಹೇಳುವಂಥ ಈ ಥರ ಆಧುನಿಕತೆ ಹಳ್ಳಿಯನ್ನು ಹೇಗೆ ಕ್ಷಣ ಕ್ಷಣಕ್ಕೂ ನುಂಗಿ ಹಾಕ್ತಾ ಇದೆ. ಹಳ್ಳಿಗಳಿಗೆ ಎಗ್ ರೈಸ್ ಅಂಗಡಿಗಳು ಬಂದಿವೆ, ಹಳ್ಳಿಗಳಿಗೆ ಡಾಬಾಗಳು ಬಂದಿವೆ, ಹಳ್ಳಿಗಳಿಗೆ ಬೇಕರಿಗಳು ಬಂದಿವೆ. ಇದನ್ನು ನಾವು ಕಾಣಿಸ್ಬೇಕು. ಥ್ಯಾಂಕ್ ಯು. ದೀಪಾ, ಇತ್ತೀಚೆಗೆ ಬರೆಯೋರಲ್ಲಿ ನಿಮ್ಮ ಗಮನ ಸೆಳೆದ ಹೆಸರುಗಳು ಯಾವ್ಯಾವುದು, ಓದಬೇಕು ಅಂತ ಅನಿಸುವಂಥ ಹೆಸರುಗಳು? ಸುಮಾರಿದೆ. ದಾದಾಪೀರವ್ರದ್ದು ನನಗಿಷ್ಟ. ಸುಮಾರು ಕಥೆಗಾರರಿದ್ದಾರೆ. ಒಬ್ಬರ ಹೆಸರು, ಯಾಕಂದರೆ ಎಲ್ಲರೂ ನಮ್ಮ ಸ್ನೇಹಿತ ವಲಯದಲ್ಲಿ ಇರೋರೇ. ಸುಮಾರು ಹೆಸರುಗಳು ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ. ಆದರೆ ಅದರಲ್ಲಿ ಒಂದು ವಿಷಯ ನನಗೆ ಇಷ್ಟ ಆಗೋದು ಅಂದರೆ, ಯಾವುವು ನಿಜವಾದ ನೈತಿಕ ಮೌಲ್ಯಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಧೈರ್ಯ ಮಾಡಿ ಹೇಳ್ತಕ್ಕಂತಹ ಕಥಾಹಂದರವನ್ನು ಒಳಗೊಂಡಿದೆಯೋ ಅವುಗಳು ನನಗಿಷ್ಟ. ಅವು ಯಾವುದೇ ಬಂಧನಕ್ಕೆ ಒಳಗಾಗಿ ಇವ್ರನ್ನ ಮೆಚ್ಚಿಸುವುದಕ್ಕೋಸ್ಕರ ಬರೆದಂತಹ ಕಥೆಗಳಲ್ಲ. ಅವು ನಿಜವನ್ನು ತಮ್ಮ ಶೈಲಿಯಲ್ಲಿ ಜಗತ್ತಿನ ಮುಂದಿಡುವಂತಹ ಕಥಾಶೈಲಿಗಳು, ಅವೆಲ್ಲ ನನಗಿಷ್ಟ. ಥ್ಯಾಂಕ್ ಯು ದೀಪಾ. ಸೊ ಇವತ್ತಿನ ಈ ಗೋಷ್ಠಿನ ಮುಗಿಸ್ತಿದ್ದೀವಿ ಇಲ್ಲಿಗೆ. ಅಂದರೆ ಸುಮಾರು ಹೊಸಬರು ಬರೀತಿದ್ದಾರೆ. ಅವರು ಈ ಎಲ್ಲ ಚೌಕಟ್ಟುಗಳನ್ನು ಮೀರಿ ಬರೀಲಿ ಅಂತ ಆಶಿಸ್ತಾ ನಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.